ಇವತ್ತು ನಾನು ತುಂಬ ಪವರ್ಫುಲ್ ಆದಂತಹ ಒಂದು ಮೋಟಿವೇಶನ್ ನಿಮಗೆ ಕೊಡೋದಕ್ಕೆ ಬಂದಿದ್ದೀನಿ. ನಾನು ಹೇಳುವಂತಹ ವಿಷಯ ತುಂಬ ಕಠಿಣ ಅನ್ನಿಸ್ಬೋದು, ಆದರೆ ಕೆಲವೊಂದ್ಸಲ ಜೀವನ ಬದಲಾಯಿಸುವಂತಹ ಸತ್ಯಗಳು ಸಿಹಿಯಾಗಿರೋದಿಲ್ಲ ಅಲ್ವಾ? ಸೊ ಎಸ್, ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೊಂದು ಕ್ವೆಶನ್ ಕೇಳ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ಒಂದು ದಿನಕ್ಕಾಗಿ ಇನ್ನೂ ಕಾಯ್ತಾ ಇದ್ದೀರಾ? ಯಾರಾದ್ರೂ ಬಂದು ನಿಮ್ಗೆ ಸಹಾಯ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ? ಅಂಡ್ ಸರಿಯಾದ ಸಮಯ ಬರುತ್ತೆ ಅಂತ ಇನ್ನೂ ಕಾಯ್ತಾ ಕೂತಿದ್ದೀರಾ? ಮೋಟಿವೇಶನ್ ಬರುತ್ತೆ, ಅದೃಷ್ಟ ಬರುತ್ತೆ, ಆಮೇಲೆ ನಾನು ಸ್ಟಾರ್ಟ್ ಮಾಡೋಣ ಏನಾದ್ರು ಅಂತ ಇನ್ನೂ ಕೂತ್ಕೊಂಡು ಥಿಂಕ್ ಮಾಡ್ತಿದ್ದೀರಾ? ಹಾಗಾದ್ರೆ ಒಂದ್ ಸತ್ಯ ಹೇಳ್ತೀನಿ, ಕೇಳ್ಕೊಳ್ಳಿ. ನಿಮ್ಮ ಜೀವನನ ಮತ್ತೆ ನಿಮ್ಮನ್ನ ಕಾಪಾಡೋದಕ್ಕೆ ಯಾರು ಬರೋದಿಲ್ಲ. ನಿಮ್ಮ ಕನಸಿಗೋಸ್ಕರ ಯಾರು ರಾತ್ರಿ ಪೂರ್ತಿ ಎಚ್ಚರ ಆಗಿರೋದಿಲ್ಲ. ಅಂಡ್ ನಿಮ್ಮ ಭಯಗಳನ್ನ ಎದುರಿಸೋದಕ್ಕೂ ಕೂಡ ಯಾರು ಬರೋದಿಲ್ಲ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನದ ಜವಾಬ್ದಾರಿನ ತಗೊಳ್ಳುವಂತಹ ವ್ಯಕ್ತಿ ನೀವೇನೆ. ಬೇರೆ ಯಾರು ನಿಮ್ಮ ಜೀವನದ ಬಗ್ಗೆ ಜವಾಬ್ದಾರಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತುಂಬಾ ಜನ ಅವರ ಪರಿಸ್ಥಿತಿನ ದೂಷಿಸ್ತಾರೆ ಅಲ್ವಾ? ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ಸಪೋರ್ಟ್ಗಿಲ್ಲ, ನನ್ನ ಹತ್ರ ಐಫೋನ್ ಇಲ್ಲ, ನನ್ನ ಫ್ಯಾಮಿಲಿ ಅರ್ಥ ಮಾಡ್ಕೋತಿಲ್ಲ, ನನಗೆ ಅವಕಾಶ ಕೂಡ ಸಿಗ್ತಿಲ್ಲ. ಬಟ್ ಒಂದು ಸತ್ಯ ಏನ್ ಗೊತ್ತಾ? ಅಂಥದ್ದೇ ಪರಿಸ್ಥಿತಿಯಲ್ಲಿ ನೂರಾರು ಜನ ಗೆದ್ದಿರ್ತಾರೆ ಆಲ್ರೆಡಿ. ಬಟ್ ಕೆಲವರು ಮಾತ್ರ ಸೋಲ್ತಾರೆ. ಯಾಕೆ ಹೇಳಿ? ವ್ಯತ್ಯಾಸ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಅವರ ನಿರ್ಧಾರದಲ್ಲಿರುತ್ತೆ. ಜೀವನದಲ್ಲಿ ನಾವು ಎಲ್ಲಾನು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ, ಬಟ್ ನಮ್ಮ ನಿರ್ಧಾರಗಳನ್ನ, ನಮ್ಮ ಪ್ರತಿಕ್ರಿಯೆಗಳನ್ನ ಮಾತ್ರ ನಾವು ನಿಯಂತ್ರಿಸ್ಬೋದು. ಮಳೆ ಬಂದ್ರೆ ಮಳೆನ ನಿಲ್ಸೋಕ್ ಸಾಧ್ಯ ಆಗುತ್ತಾ? ನೋ ವೇ, ರೈಟ್? ಬಟ್ ಛತ್ರಿನ ಹಿಡ್ಕೊಂಡು ನೀವು ನೆನೆದ ಇರೋ ರೀತಿ ಕಾಪಾಡ್ಕೋಬಹುದಲ್ವಾ ನಿಮ್ಮನ್ನ ನೀವು, ರೈಟ್? ಜೀವನ ಕೂಡ ಹಾಗೇನೆ. ಸಮಸ್ಯೆನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ, ಬಟ್ ಆ ಸಮಸ್ಯೆಗಳಿದ್ರೂ ಕೂಡ ನಾವು ಜೀವನದಲ್ಲಿ ಮುಂದೆ ಹೋಗಬಹುದು. ತುಂಬಾ ಜನರು ಕಾಯ್ತಾನೆ ಜೀವನ ಕಳ್ಕೊಂಡ್ಬಿಡ್ತಾರೆ. ಸರಿಯಾದ ಸಮಯಕ್ಕೋಸ್ಕರ, ಸರಿಯಾದ ಅವಕಾಶಕ್ಕೋಸ್ಕರ, ಸರಿಯಾದ ಜನರಿಗೋಸ್ಕರ. ಆದರೆ ಒಂದು ಪ್ರಶ್ನೆ ಏನ್ ಗೊತ್ತಾ? ಕಳೆದ 5 ವರ್ಷದಿಂದ ಎಷ್ಟು ಸಲ ನೀವು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬಿಡು ಅಂತ ಅನ್ಕೊಂಡಿದ್ದೀರಾ? ಮೇ ಬಿ ನಾಳೆಯಿಂದ ಬೇಗ ಎದ್ದೊಳ್ತೀನಿ, ನಾಳೆಯಿಂದ ಜಿಮ್ಮಿಗೆ ಹೋಗ್ತೀನಿ, ನಾಳೆಯಿಂದ ನಾನು ಹೆಲ್ದಿ ಆಗಿ ತಿಂತೀನಿ. ಬಟ್ ಆ ನಾಳೆ ಬಂದಿದ್ಯಾ? 5 ವರ್ಷ ಆಗೋಗಿದೆ. ಆ ನಾಳೆ ಬಂತಾ? ನಿಮಗೆ ಸಿಕ್ತಾ? ಪರಿಪೂರ್ಣ ಸಮಯ ಅನ್ನೋದು ಎಕ್ಸಿಸ್ಟ್ ಇಲ್ಲ. ಅಂಡ್ ನೀವೆಲ್ಲ ಪ್ರಿಪರೇಷನ್ ಮಾಡ್ಕೊಂಡು ರೆಡಿ ಆಗಿದ್ದಾಗ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಅವಕಾಶ ಬಂದಾಗ ನೀವು ಸಿದ್ಧರಾಗಿರ್ಬೇಕು. ಅರ್ಥ ಆಯ್ತಾ? ಕಾಯ್ತಾನೆ ಕೂತ್ಕೊಂಡಿದ್ರೆ ಕಾಯ್ತಾ ಇರೋರೆಲ್ಲ ಬರೀ ಕನಸನ್ನ ಕಾಣ್ತಾ ಇರ್ತಾರಷ್ಟೇನೆ. ಅದೇ ಆಕ್ಷನ್ ಮಾಡೋರು, ಪ್ರಾರಂಭಿಸೋರು ಇತಿಹಾಸನೇ ಬರೀತಾರೆ. ಇವತ್ತು ನೀವು ಯಾವ ಪರಿಸ್ಥಿತಿಲಿ ಇದ್ದೀರಾ ಅದೇ ಸಾಕು. ಅಂಡ್ ನಿಮ್ಮ ಹತ್ರ ಎಷ್ಟು ಎಬಿಲಿಟಿ ಇದೆ ಅಷ್ಟೇ ಸಾಕು. ಅಂಡ್ ಇವತ್ತೇ ನೀವು ಒಂದು ತೆಗೆದುಕೊಳ್ಳುವಂತ ಹೆಜ್ಜೆನೆ ಸಾಕು. ಬಟ್ ಯು ಹ್ಯಾವ್ ಟು ಸ್ಟಾರ್ಟ್. ಅರ್ಥ ಆಯ್ತಾ? ಯಾರು ನಿಮ್ಮ ಜೀವನಕ್ಕೆ ಹೆಲ್ಪ್ ಮಾಡೋದಕ್ಕೆ ಬರೋದಿಲ್ಲ, ಯಾರು ಇಲ್ಲ ಇಲ್ಲಿ. ಅಂಡ್ ನೋವು ನಿಮ್ಮ ಶತ್ರು ಅಲ್ಲ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಳಿ. ಕಷ್ಟ ಬಂದಾಗ ಯಾವಾಗ್ಲೂ ಯಾಕೆ ನನಗೆ ಹೀಗಾಗ್ತಿದೆ ಅಂತ ಕೇಳೋದನ್ನ ಮೊದಲು ನಿಲ್ಲಿಸ್ಬಿಡಿ. ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಆ ಕಷ್ಟಗಳು ಬಂತು, ಅದರಿಂದ ನಿಮ್ಗೆ ಏನೇನು ಯೂಸ್ ಆಯ್ತು. ಇವಾಗ ನೀವು ಆ ಕಷ್ಟ ಬರ್ದು ಹೋಗಿದ್ರೆ ಈ ರೀತಿ ಇರೋದಕ್ಕೆ ಆಗ್ತಿತ್ತು ಇಲ್ವೋ ಅನ್ನೋದೆಲ್ಲ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಕಷ್ಟ ಬರ್ದು ಹೋದ್ರೆ ಮನುಷ್ಯರು ಬುದ್ಧಿ ಕಲಿಯೋದಿಲ್ಲ, ಓಕೆ? ಅಂಡ್ ಅವ್ರು ಸ್ಟ್ರಾಂಗ್ ಪರ್ಸನ್ ಕೂಡ ಆಗೋದಿಲ್ಲ. ಅಂಡ್ ಅವರ ಯೋಚನೆಗಳು, ಅವರು ಬೇರೆಯವರಿಗೆ ಟ್ರೀಟ್ ಮಾಡುವಂತ ವೇ, ಇದು ಯಾವುದು ಚೇಂಜ್ ಆಗೋದಿಲ್ಲ. ಹಾಗಾಗಿ ಕಷ್ಟ ಬಂದಾಗ ಕೊರಗಬೇಡಿ ಅಷ್ಟೇನೆ. ಅದನ್ನೆಲ್ಲ ಒಂದು ಶಾಪದ ರೀತಿ ನೋಡ್ಬೇಡಿ. ಒಂದು ಟ್ರೈನಿಂಗ್ ಅನ್ಕೊಳ್ಳಿ, ನಿಮಗೆ ಒಂದು ತರಬೇತಿ ಸಿಗ್ತಿದೆ ಅಂತ ಭಾವಿಸಿ, ಓಕೆನಾ? ಇವತ್ತು ನೀವು ಮನೆಗೆ ಹೋದ್ಮೇಲೆ ಒಂದು ಕೆಲಸ ಮಾಡಿ, ಕನ್ನಡಿ ಎದುರಿಗೆ ನಿಂತ್ಕೊಳ್ಳಿ. ಅಂಡ್ ನಿಮಗೊಂದು ಕ್ವಶನ್ ಕೇಳ್ಕೊಳ್ಳಿ. ನೀವು ನಿಜವಾಗ್ಲೂ ನಿಮ್ಮ ಕನಸಿಗೋಸ್ಕರ ಹೋರಾಡ್ತಿದ್ದೀರಾ ಅಂತ ನೀವೇ ಕ್ವಶನ್ ಮಾಡ್ಕೊಳ್ಳಿ, ನಿಮ್ಮನ್ನ ಕನ್ನಡಿಯಲ್ಲಿ ನೀವು ನೋಡ್ಕೊಂಡು. ಓಕೆ, ಅರ್ಥ ಆಗ್ತಿದ್ಯಾ? ನಿಮ್ಮ ಕನಸಿಗಾಗಿ ಹೋರಾಡ್ತಿದ್ದೀರೋ ಅಥವಾ ಬರೀ ರೀಸನ್ಸ್ ಹೇಳ್ಕೊಂಡು ದಿನಗಳನ್ನ ಮುಂದೆ ತಳ್ತಿದ್ದೀರೋ? ಕ್ವಶನ್ ಮಾಡ್ಕೊಳ್ಳಿ ನಿಮಗೆ ನೀವೇ. ಬದಲಾವಣೆನ ನೀವು ಬಯಸ್ತಾ ಇದ್ದೀರಾ, ಬಟ್ ಆ ಬದಲಾವಣೆಗೆ ನೀವು ಅದರದೇ ಆದಂತಹ ಬೆಲೆನ ಕೊಡೋದಕ್ಕೆ ರೆಡಿ ಇದ್ದೀರಾ? ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ, ಅದನ್ನೆಲ್ಲ ಮಾಡೋದಕ್ಕೆ ರೆಡಿ ಇದ್ದೀರಾ? ಕನಸುಗಳು ಉಚಿತ, ರೈಟ್? ಫ್ರೀಯಾಗಿ ಕನಸು ಕಾಣ್ಬೋದು, ಕರೆಕ್ಟ್? ಬಟ್ ಯಶಸ್ಸು ಬೆಲೆನ ಕೇಳುತ್ತೆ. ಯಾವುದದು? ಸಹನೆಯ ಬೆಲೆ, ಶಿಸ್ತಿನ ಬೆಲೆ, ಶ್ರಮದ ಬೆಲೆ, ನಿರಂತರ ಪ್ರಯತ್ನದ ಬೆಲೆ.
ಈ ಎಲ್ಲ ಬೆಲೆಗೆ ಸರಿಯಾದಂತಹ ವ್ಯಾಲ್ಯೂನ ಕೊಡೋರು ಮಾತ್ರ ಗುರಿನ ಮುಟ್ತಾರೆ. ಅರ್ಥ ಆಗ್ತಿದ್ಯಾ? ಸಿ, ನಾವು ತುಂಬ ಸಲ ನೋಡಿದ್ದೀವಿ, ನಾವು ಯಾವುದೇ ಕಷ್ಟದಲ್ಲಿರಲಿ, ನಾವು ಯಾವುದೇ ನೋವಲ್ಲಿರಲಿ, ಓಕೆ, ಯಾರಾದರೂ ಬರ್ತಾರೆ, ಹೆಲ್ಪ್ ಮಾಡ್ತಾರೆ, ಕಾಪಾಡ್ತಾರೆ, ನಮ್ಮ ಜೊತೆಗೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ರಿಮೆಂಬರ್, ಯಾವುದೇ ಕಾರಣಕ್ಕೂ ಯಾವತ್ತೂ ಯಾರು ಬರೋದಿಲ್ಲ ನಿಮಗೋಸ್ಕರ. ನಿಮಗೆ ನೀವೇ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಚೆನ್ನಾಗಿದ್ದಾಗ ಹೌದು ನಿಮಗೆ ಅನ್ನಿಸ್ಬೋದು, ಇವ್ರಿದ್ದಾರೆ ನನಗೆ ಅವರಿದ್ದಾರೆ ಅಂತ. ಬಟ್ ನೋ ವೇ. ನೀವು ಒಂದ್ಸಲ ಯಾವುದಾದ್ರೂ ಒಂದು ಕಷ್ಟದಲ್ಲಿ ಸಿಲುಕಿದಾಗ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ಕಷ್ಟಕ್ಕೆ ಯಾರು ಆಗೋದಿಲ್ಲ ಅಂತ. ಸಿ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಿಮ್ಮನ್ನ ಮತ್ತೆ ನಿಮ್ಮ ಜೀವನನ ಬದಲಾಯಿಸೋದಕ್ಕೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡೇ ಬರೋದಿಲ್ಲ. ಬಟ್ ನಿಮ್ಮ ಪರಿಸ್ಥಿತಿನ ನೀವು ಬದಲಾಯಿಸೋಕೆ ಯಾವತ್ತು ನಿರ್ಧರಿಸ್ತೀರಾ ಆವತ್ತಿಂದ ನಿಮ್ಮ ಜೀವನ ಕೂಡ ಬದಲಾಗುತ್ತೆ. ಅರ್ಥ ಆಗ್ತಿದ್ಯಾ? ಬಿಕಾಸ್ ಯಾರು ಬರೋದಿಲ್ಲ, ಯಾವ ಮ್ಯಾಜಿಕ್ ಕೂಡ ನಡೆಯೋದಿಲ್ಲ, ಯಾವ ಅದ್ಭುತ ಕೂಡ ಆಗೋದಿಲ್ಲ. ಸೊ ಯಾವತ್ತು ನೀವು ಇದೆಲ್ಲ ಸಾಕು, ನನ್ನ ಜೀವನ ನನಗೆ ಅಂತ ಯಾವತ್ತು ಹೇಳ್ಕೊಳ್ತೀರಲ್ಲ, ಆ್ಯಂಡ್ ನನ್ನ ಜವಾಬ್ದಾರಿ ನನ್ನದು ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ಅವತ್ತಿಂದನೇ ನಿಮ್ಮ ಒಂದು ಹೊಸ ಜೀವನ ಪ್ರಾರಂಭ ಆಗುತ್ತೆ. ಯಾವಾಗಲೂ ನೆನ್ಪಿಡಿ, ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಈ ಮಾತುಗಳು ನಿಮಗೋಸ್ಕರ. ನಿಮ್ಮ ಕನಸನ್ನ ಉಳಿಸ್ಕೊಳ್ಳುವಂತಹ ಕೊನೆಯ ವ್ಯಕ್ತಿ ನೀವೇನೆ. ನಿಮ್ಮನ್ನ ನಂಬೋದಕ್ಕೆ ಸಿದ್ಧವಾಗಿರುವಂತಹ ಮೊದಲನೇ ವ್ಯಕ್ತಿ ಕೂಡ ನೀವೇನೆ. ಆ್ಯಂಡ್ ನಿಮ್ಮ ಯಶಸ್ಸಿನ ಬಾಗಿಲನ್ನು ತೆಗೆಯುವಂತಹ ಕೀಲಿಕಾಯಿ ನಿಮ್ಮ ಕೈಯಲ್ಲೇ ಇದೆ. ಸೊ ಹಾಗಾಗಿ ಕಾಯೋದನ್ನ ನಿಲ್ಲಿಸಿ, ಕಾರಣಗಳನ್ನ ನಿಲ್ಲಿಸಿ, ಆ್ಯಂಡ್ ಭಯ ಕೂಡ ನಿಲ್ಲಿಸಿ, ಇವತ್ತೇ ಒಂದು ಹೆಜ್ಜೆ ಮುಂದೆ ಇಡಿ. ಆಲ್ವೇಸ್ ರಿಮೆಂಬರ್, ಒಂದು ದಿನ ನಿಮ್ಮ ಜೀವನ ಬದಲಾಗೋದಿಲ್ಲ, ಬಟ್ ಒಂದು ನಿರ್ಧಾರ ನಿಮ್ಮ ಕಂಪ್ಲೀಟ್ ಜೀವನನ ಬದಲಾಯಿಸುತ್ತೆ. ಅರ್ಥ ಆಯ್ತಾ? ಓಕೆ ಗೈಸ್, ಸೊ ನಿಮ್ಗೊಂದು ಇಂಪಾರ್ಟೆಂಟ್ ಮಾಹಿತಿನ ನೀಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಹೈಪ್ ಆಪ್ಷನ್ ಕೂಡ ಇದೆ, ಹೈಪ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಗೈಸ್, ಓಕೆನಾ? ಲೈಕ್ ಕೂಡ ಮಾಡಿ. ಆ್ಯಂಡ್ ಯಾ, ದಟ್ಸ್ ಇಟ್. ಜಾಸ್ತಿ ಸಪೋರ್ಟ್ ಕೂಡ ಮಾಡಿ, ಓಕೆ? ಆ್ಯಂಡ್ ಯಾ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.